ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲ? ನವರಾತ್ರಿ ಹಬ್ಬದ ಶುಭಾಶಯಗಳು. ನಾನಿವತ್ತು ನವರಾತ್ರಿ ಸ್ಪೆಷಲ್ ಕೊಕೊನೆಟ್ ಹಲ್ವಾನು ಮಾಡ್ತಿದ್ದೇನೆ. ತೆಂಗಿನಕಾಯಿಯಿಂದ ಹಲ್ವಾನು ಮಾಡ್ತಿದ್ದೇನೆ. ಅದಕ್ಕೆ ನಾನಿಲ್ಲಿ 2 ಕಪ್ಪಿನಷ್ಟು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ಮತ್ತು 1 ಕಪ್ಪಿನಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ನೀವು ಇದು ಸ್ವಲ್ಪ ಕಡಿಮೆ ಸಹ ಯೂಸ್ ಮಾಡ್ಬೋದು, ಜಾಸ್ತಿ ಸಹ ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ. ಮತ್ತು 1 ಸ್ಪೂನಿನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು, ಮತ್ತು 2 ಏಲಕ್ಕಿ ತಗೊಂಡಿದ್ದೇನೆ. ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನೀಗ ಚೆನ್ನಾಗಿ ರುಬ್ಬಬೇಕು. ಈಗ ನೋಡಿ, ನಾನು ಇದನ್ನು ರುಬ್ಬಿ ತಂದಿದ್ದೇನೆ. ಪೇಸ್ಟ್ ಆಗಿದೆ ಈ ರೀತಿ ಸ್ಮೂತಾಗಿ. ಈಗ ಇದನ್ನು ನಾನೊಂದು ಪಾತ್ರೆಯನ್ನು ಬಿಸಿಗಿಟ್ಟಿದ್ದೇನೆ. ಇದಕ್ಕೆ ಈಗ ತುಪ್ಪ ಹಾಕಬೇಕು, 1 ಸ್ಪೂನ್ನಷ್ಟು. ಈಗ ತುಪ್ಪ ಕರಗಿದ ಮೇಲೆ ನಾವು ರುಬ್ಬಿಟ್ಟಂಥ ತೆಂಗಿನಕಾಯಿಯನ್ನು ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಇದೇ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು, ತಳ ಇಡಲಿಕ್ಕೆ ಬಿಡಬಾರ್ದು. ಮತ್ತೊಂದು 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ನಾನು ಇನ್ನೊಂದು ಸಲ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿ ಚೆನ್ನಾಗಿ ಕಲರ್ ಬರಬೇಕು. ಕಲರ್ ಬರುವ ತನಕ ಮಿಕ್ಸ್ ಮಾಡಬೇಕು. ಈಗ ಕಲರ್ ಬಂದಾದ ಮೇಲೆ ಇದಕ್ಕೆ 1 ಲೋಟದಷ್ಟು ಹಾಲನ್ನು ಹಾಕ್ತಿದ್ದೇನೆ ನಾನೀಗ. ಹಾಲು ಫಸ್ಟಿಗೆ ಹಾಕಲ್ಲ, ಯಾಕಂತೇಳಿದರೆ ಇದು ಕಲರ್ ಚೆನ್ನಾಗಿ ಈ ರೀತಿ ಬರಬೇಕು, ಅದಕ್ಕೋಸ್ಕರ. ಈಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಮಿಕ್ಸ್ ಆಗಿದೆ ಚೆನ್ನಾಗಿ. ಇದನ್ನು ಸಹ ತಳ ಇಡಲಿಕ್ಕೆ ಬಿಡಬಾರ್ದು. ಈಗ ಮಿಕ್ಸ್ ಮಾಡ್ತಾ ಇರಬೇಕು, ತಿರುಗಿಸ್ತಾ ಇರಬೇಕು. ನೋಡಿ, ಈಗ ದಪ್ಪ ಆಗ್ತಾ ಬಂದಿದೆ, ತಳ ಬಿಡ್ತಾ ಇದೆ. ಈ ರೀತಿ ಆದಾಗ ಸ್ಟವ್ ಆಫ್ ಮಾಡಬೇಕು ನಾವು. ಈಗ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.